ಈ ಪೈಪೋಟಿಯ ರಾಜಕಾರಣದಲ್ಲಿ ಬಿಜೆಪಿ ಭಿನ್ನರ ಪಡೆಗೆ ಈಗ ಹಿನ್ನಡೆ ಆಗಿದೆ. ರೆಬೆಲ್ಸ್ ಸೈಲೆಂಟ್ ಆಗಿದ್ದಾರೆ ತಕ್ಕ ಮಟ್ಟಿಗೆ. ಬಿವೈ ವಿಜೇಂದ್ರ ಫುಲ್ ಆಕ್ಟಿವ್ ಆಗಿದ್ದಾರೆ. ಒಂದಷ್ಟು ಅಸಮಾಧಾನಗಳಿತ್ತು, ಆ ಅಸಮಾಧಾನವನ್ನ ಬಹಿರಂಗವಾಗಿ ತೋರಿಸ್ಕೊಂಡಿದ್ರು. ಆದ್ರೆ ಅದ್ಯಾವುದು ವರ್ಕೌಟ್ ಆಗಿಲ್ಲ. ರೆಬೆಲ್ಸ್ ಈಗ ಸೈಲೆಂಟ್ ಆಗಿದ್ದಾರೆ. ಮುನಿಸಿಕೊಂಡಿದ್ದಂತ ಅಶೋಕ್ ಜೊತೆ ವಿಜೇಂದ್ರ ದೋಸ್ತಿಯನ್ನ ಮಾಡಿಕೊಂಡಿದ್ದಾರೆ. ಶಾಸಕರ ಸಭೆಯನ್ನ ಕರೆದಿದ್ದಕ್ಕೆ ಅಶೋಕ್ ಮುನಿಸ್ಕೊಂಡಿದ್ರು. ನೀವೇ ನಮ್ಮ ನಾಯಕರು, ನಿಮ್ಮ ನೇತೃತ್ವದಲ್ಲಿ ಸಭೆ ಮಾಡೋಣ, ನೀವು ಮುಂದಿರಿ, ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಈ ವೇಳೆ ಸಭೆಗೆ ಬರೋದಕ್ಕೆ ವಿಪಕ್ಷ ನಾಯಕ ಅಶೋಕ್ ಒಪ್ಪಿದ್ದಾರಂತೆ. ಇತ್ತ ಪುತ್ರನ ಜೊತೆ ಇರುವಂತೆ ಬೊಮ್ಮಾಯಿಗೆ ಬಿಎಸ್ವೈ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪ ಮನವಿಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಪ್ಕೊಂಡಿದ್ದಾರೆ. ತಟಸ್ಥ ನಾಯಕರ ಓಲೈಕೆ ಮೂಲಕ ಬಿವೈವಿ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಪೈಪೋಟಿ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿದ್ದಂಥ ಒಂದಷ್ಟು ಭಿನ್ನರ ಪಡೆ ಇದೆಯಲ್ಲ, ಭಿನ್ನರ ಆ ಗುಂಪಿಗೆ ಹಿನ್ನಡೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಹೈಕಮಾಂಡ್ನಿಂದಲೂ ಕೂಡ ಯಾವುದೇ ರೀತಿಯ ಬ್ಯಾಕ್ ಸಪೋರ್ಟ್ ಸಿಕ್ಕಿಲ್ಲ. ಆ ನಂತರದಲ್ಲಿ ಸೈಲೆಂಟ್ ಆದರು, ನೋಟಿಸನ್ನು ಕೊಟ್ಟು ಸೈಲೆಂಟ್ ಮಾಡಲಾಯಿತು. ಇದೆಲ್ಲವೂ ಕೂಡ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಬಿವೈ ವಿಜೇಂದ್ರ ಒಂದು ದಾಳವನ್ನು ಉರುಳಿಸಿದ್ರು. ಅದು ಈ ತಟಸ್ಥ ನಾಯಕರು ಯಾರಿದ್ದಾರೆ, ಆ ಕಡೆ ಆ ಬಣವೂ ಅಲ್ಲ, ಇತ್ತ ಕಡೆ ಈ ಬಣವೂ ಅಲ್ಲದೆ ತಟಸ್ಥವಾಗಿ ಉಳಿದಿರುವಂಥ ಒಂದಷ್ಟು ನಾಯಕರು ಯಾರಿದ್ದಾರೆ ಅವರನ್ನ ಓಲೈಕೆ ಮಾಡುವಂಥ ವಿಚಾರ. ಅದರಲ್ಲೂ ಅಶೋಕ್ ಅವರು ಮುನಿಸ್ಕೊಂಡಿದ್ರು, ತಮ್ಮನ್ನ ಸಭೆಗೆ ಕರೆಯದೆ ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ. ಈಗ ಬಿವೈ ವಿಜೇಂದ್ರ ಅವರು ಅಶೋಕ್ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಅವರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಆ ನಂತರದಲ್ಲಿ ಈಗ ತಟಸ್ಥ ನಾಯಕರನ್ನ ಕೂಡ ಹೋಲಿಸಿಕೊಳ್ಳುವ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದ್ದೀವಿ ಬಿವೈ ವಿಜೇಂದ್ರಗೆ ಎಲ್ಲಿ ಹಿನ್ನಡೆ ಆಗ್ಬಿಡುತ್ತೋ, ಬದಲಾವಣೆ ಆಗ್ಬಿಡ್ತಾರೋ ಅನ್ನುವಂಥ ಸಾಕಷ್ಟು ಚರ್ಚೆಗಳಿದ್ವು. ಅದರ ಮಧ್ಯದಲ್ಲಿ ನೋಟಿಸ್ ವಿಚಾರ ಆಯಿತು. ಇದೆಲ್ಲವೂ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಬಿವೈ ವಿಜೇಂದ್ರ ಒಂದು ಹೊಸ ದಾಳವನ್ನು ಉರುಳಿಸಿ ಸಕ್ಸಸ್ ಕೂಡ ಆಗಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಆನಂದ್. ಅಶ್ವಿನಿ, ಪ್ರಮುಖವಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ತಟಸ್ಥ ಬಣವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಯತ್ನಾಳ್ ಅವರ ಒಂದು ಪಡೆ ಏನಿದೆ, ಆ ಪಡೆ ವಿರುದ್ಧ ಮೊದಲಿನಿಂದಲೂ ಕೂಡ ವಿಜೇಂದ್ರ ಇವರ ನಡುವೆ ಬಹಳಷ್ಟು ಒಂದು ಭಿನ್ನಾಭಿಪ್ರಾಯಗಳು ನಡೀತಾ ಇತ್ತು. ಆದರೆ ತಟಸ್ಥರ ಒಂದು ಬಣದ ನಡೆ ಏನೋ ಒಂದು ಕುತೂಹಲನೂ ಕೂಡ ಇತ್ತು. ಜೊತೆಗೆ ಕೆಲವು ನಾಯಕರು ಯತ್ನಾಳ್ ಜೊತೆ ಗುರ್ಸ್ಕೊಂಡಿದ್ದು ಕೂಡ ಬಿವೈ ವಿಜೇಂದ್ರಗೆ ಬಹಳಷ್ಟು ಒಂದು ಹಿನ್ನಡೆ ಆಗಿದೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ ಬಿವೈ ವಿಜೇಂದ್ರ ಅವರು ಹೈಕಮಾಂಡ್ ಮೂಲಕ ಯತ್ನಾಳ್ ಪಡೆಯ ಒಂದು ಬಾಯಿ ಮುಚ್ಚತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿಸಿ ಅವರನ್ನ ಮಟ್ಟ ಹಾಕ್ತಕ್ಕಂಥ ಒಂದು ಕೆಲಸವನ್ನ ಮಾಡೋದ್ರಲ್ಲಿ ಒಂದು ರೀತಿ ಮೇಲುಗೈ ಸಾಧಿಸಿದ್ದಾರೆ. ಹೀಗಾಗಿ ಸೆಕೆಂಡ್ ಟಾರ್ಗೆಟ್ ಇರ್ತಕ್ಕಂಥದ್ದು ತಟಸ್ಥ ಬಣ. ಈ ತಟಸ್ಥ ಬಣದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಈಗ ಬಿವೈ ವಿಜೇಂದ್ರ ಅವರು ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಜೊತೆನೂ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ತಾವು ಹಿರಿಯರಿದ್ದೀರಿ, ನಿಮ್ಮ ನೇತೃತ್ವದಲ್ಲೇ ಪಕ್ಷ ಸಂಘಟನೆ ಆಗಲಿ, ನೀವು ಮುಂದೆ ಇರಿ, ನಾವು ನಿಮ್ಮ ಹಿಂದೆ ಬರ್ತೀವಿ ಅನ್ನೋ ಒಂದು ಮಾತನ್ನ ವಿಜೇಂದ್ರ ಅವರು ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರು ಒಂದು ಸ್ಟೆಪ್ ಕೆಳಗಡೆ ಇಳಿದು ತಟಸ್ಥ ಬಣವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಅಶೋಕ್ ಅವರು ಕೂಡ ವಿಜೇಂದ್ರ ಮಾತಿಗೆ ಸಮ್ಮತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶೀಘ್ರದಲ್ಲೇ ಇವರಿಬ್ಬರ ನಾಯಕರ ಒಂದು ಪ್ರತ್ಯೇಕವಾದಂತಹ ಒಂದು ಸಭೆಯಾಗಿ ಮುಂದೆ ಯಾವ ರೀತಿಯ ಒಂದು ಪಕ್ಷ ಸಂಘಟನೆ ಮಾಡಬೇಕು, ಜೊತೆಗೆ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಯಾವ ರೀತಿ ಸರಿಗಟ್ಟಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದ್ರ ಜೊತೆಗೆ ಬೊಮ್ಮಾಯಿ ಜೊತೆನೂ ಕೂಡ ಈಗಾಗಲೇ ಬಿವೈ ಯಡಿಯೂರಪ್ಪನವರು ಕೂಡ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ ಬೊಮ್ಮಾಯಿ ಅವರು ಸಿಎಂ ಹುದ್ದೆಗೆ ಏರೋದಕ್ಕೆ ಇದೇ ಯಡಿಯೂರಪ್ಪ ಅವರು ಬೊಮ್ಮಾಯಿ ಹೆಸರನ್ನ ಸೂಚಿಸಿದ್ರು. ಹಾಗಾಗಿ ಬೊಮ್ಮಾಯಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ವಿಜೇಂದ್ರ ಅವ್ರಿಗೂ ಕೂಡ ಯಡಿಯೂರಪ್ಪ ಅವರು ತಾಕೀತು ಮಾಡಿದ್ರು. ಈಗ ಖುದ್ದು ಯಡಿಯೂರಪ್ಪ ಅವರು ಅಖಾಡಕ್ಕೆ ಇಳಿದು ಬೊಮ್ಮಾಯಿ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ತಮ್ಮ ಮಗನ ಪರವಾಗಿ ತಾವು ನಿಂತುಕೊಳ್ಬೇಕು, ಜೊತೆಗೆ ಏನೇ ಇದ್ರೂ ಕೂಡ ಭಿನ್ನಾಭಿಪ್ರಾಯಗಳು ಇದ್ರೂ ಎಲ್ಲವನ್ನು ಕೂಡ ಬಗೆಹರಿಸಿಕೊಳ್ಳೋಣ ಅನ್ನೋ ಒಂದು ಕಿವಿ ಮಾತನ್ನ ಯಡಿಯೂರಪ್ಪನವರು ಬೊಮ್ಮಾಯಿ ಅವರಿಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಇಬ್ಬರು ಪ್ರಮುಖ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಈಗ ವಿಜೇಂದ್ರ ಅವರು ಮುಂದಾಗಿರ್ತಕ್ಕಂಥದ್ದು. ಇಬ್ಬರು ನಾಯಕರ ಜೊತೆನೂ ಕೂಡ ಪ್ರತ್ಯೇಕವಾದಂತಹ ಒಂದು ಸಭೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಉಂಟಾಗಿರ್ತಕ್ಕಂಥ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸತಕ್ಕಂಥ ನಿಟ್ಟಿನಲ್ಲಿ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ವಿಜೇಂದ್ರ ಅವರು ಮುಂದಾಗಿದ್ದಾರೆ. ಆದ್ರೆ ಈ ಕಡೆ
ಶೋಕಾಸ್ ನೋಟಿಸ್ಗೂ ಕೂಡ ಯತ್ನಾಳ್ ಅವರು ಕೇರ್ ಮಾಡದೆ ಹೈಕಮಾಂಡ್ ವಿರುದ್ಧನೂ ಕೂಡ ಸಿಡ್ಡು ಹೊಡೆದಿರ್ತಕ್ಕಂಥದ್ದು. ತಮ್ಮ ಒಂದು ನಿರ್ಧಾರದಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಅನ್ನೋ ಒಂದು ಸ್ಪಷ್ಟವಾದಂತ ಸಂದೇಶವನ್ನು ಕೂಡ ನಿನ್ನೆ ರವಾನೆ ಮಾಡಿದ್ದಾರೆ. ಅಂದ್ರೆ ಹೈಕಮಾಂಡ್ ನೋಟಿಸ್ ಕೊಟ್ಟ ಮೇಲೂ ಕೂಡ ಈ ಭಿನ್ನ ನಾಯಕರೇನಿದ್ದಾರೆ ಈ ಭಿನ್ನ ನಾಯಕರ ಒಂದು ಸಭೆ ನಡೆಸಿ ಹೈಕಮಾಂಡ್ ವಿರುದ್ಧ ಮತ್ತೆ ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸ್ಗೆ ಯಾವ ರೀತಿ ಒಂದು ಉತ್ತರವನ್ನ ಕೊಡಬೇಕು, ಮುಂದೆ ವಿಜಯೇಂದ್ರ ವಿರುದ್ಧ ಯಾವ ರೀತಿ ಒಂದು ಹೋರಾಟವನ್ನ ರೂಪಿಸಬೇಕು, ಅವರ ಬಣವನ್ನ ಯಾವ ರೀತಿ ಒಂದು ಮಟ್ಟ ಹಾಕಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ನಿನ್ನೆ ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಗೊಂದಲಗಳನ್ನ ನಡುವೆ ಈಗ ಆರ್ ಅಶೋಕ್ ಮತ್ತೆ ಬೊಮ್ಮಾಯಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮೂಲಕವೇ ಯತ್ನಾಳ್ ಅವರನ್ನ ಬಾಯಿ ಮುಚ್ಚತಕ್ಕಂಥ ಒಂದು ಕೆಲಸಕ್ಕೆ ಈಗ ವಿಜಯೇಂದ್ರ ಅವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ. ಓಕೆ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.